ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಬನ್ನಿ ಇಂದಿನ ವಿಷಯ ತಿಳಿಯೋಣ. ಹರಿಯಾಣದ ಚಿಕ್ಕ ಗ್ರಾಮದಲ್ಲಿ ಜನಿಸಿದಂತಹ ಈತ ಪಟ್ಟ ಕಷ್ಟಗಳು ಹಾಗೂ ಮೇಲು ಬರಲು ಪಟ್ಟಂತಹ ಪಾಡನ್ನು ತಿಳಿಯೋಣ ಬನ್ನಿ. ಡುಮ್ಮಾ ಡುಮ್ಮಾ ಎಂದು ಕರೆಯುತ್ತಿರುವಂತಹ ಈತ ಕರೆಸಿಕೊಂಡು ಅವಮಾನಕ್ಕೊಳಗಾದಂತಹ ವ್ಯಕ್ತಿ ಹೇಗೆ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ, ಇದರ ಹಿಂದಿನ ಕಲ್ಲು ಮುಳ್ಳಿನ ಕಥೆಯನ್ನು ತಿಳಿಯೋಣ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಬಂಗಾರದ ಬರನೀಗಿಸಿದಂತಹ ವೀರ ಈತ. ಶತಮಾನದಲ್ಲಿಯೇ ಯಾರು ಭಾರತೀಯರು ಮಾಡದಂತಹ ಸಾಧನೆಯನ್ನು ನೀರಜ್ ಚೋಪ್ರಾ ಮಾಡಿ ತೋರಿಸಿದರು. ಈ ಎಲ್ಲ ಸಾಧನೆಯ ಹಿಂದಿನ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಹರಿಯಾಣದಲ್ಲಿ ರೈತನ ಮನೆಯಲ್ಲಿ ಬಡ ಕುಟುಂಬದಲ್ಲಿ ಇದ್ದು ಬೆಳೆದು ಬಂದವರು. ಮೊಣಕೈ ಗಾಯದಿಂದ ಕಮರಿದ್ದ ಕನಸು ನನಸಾಗಿದ್ದು ಹೇಗೆ? ಬನ್ನಿ ಈ ರೋಚಕ ಕಥೆಯನ್ನು ಇನ್ನೂ ಒಳವಾಗಿ ಕೇಳೋಣ. ಭಾರತದ ಕ್ರೀಡಾಕೂಟದ ಪ್ರಸಾರ ಮಾಡುತ್ತಿದ್ದ ವಾಹಿನಿಯ ಪ್ರಮೋಷನ್ ಪೋಸ್ಟರ್ನಲ್ಲಿದ್ದ ಈತ ಯಾರಿಗೂ ಗೊತ್ತೇ ಇಲ್ಲ. ಈಗ ಜಗತ್ತೇ ನೋಡುತ್ತದೆ. ಡುಮ್ಮಾ ಎಂದು ಹೀಯಾಳಿಸುತ್ತಿದ್ದರು. ಹೌದು, ಇದರ ಹಿಂದೆ ಒಂದು ಕಾರಣ ಇದೆ. ಚೋಪ್ರಾ ಬುಜ್ಜಿನ ಕಾರಣದಿಂದಾಗಿ ಭರ್ಜಿಯನ್ನು ಎಸೆದವನು. ಪಾಣಿಪತ್ ರಣಭೂಮಿಯಲ್ಲಿ ಹುಟ್ಟಿದ ಈತ ತನ್ನ 11ನೇ ವಯಸ್ಸಿನಲ್ಲಿ 85 kg ಇದ್ದ. 12ನೇ ವಯಸ್ಸಿಗೆ 90 kg ಇದ್ದ. ಇದೀಗ ಅದೇ ಬೊಜ್ಜು ಜಾವಲಿನ್ ಪ್ರಪಂಚದ ಪ್ರಚಂಡ ಆಗುವಂತೆ ಮಾಡಿದೆ. ಹೌದು, ಚೋಪ್ರಾ ಅಗತ್ಯಕ್ಕಿಂತ ಹೆಚ್ಚಿನ ತೂಕ ಇದ್ದರು. ನೆರೆಹೊರೆಯವರು ತುಂಬಾ ಹೀಯಾಳಿಸುತ್ತಿದ್ದರು. ಚುಚ್ಚು ಮಾತಿನಿಂದ ಬೇಸತ್ತ ಚೋಪ್ರಾ ತೂಕ ಕಳೆದುಕೊಳ್ಳುವ ಸಲುವಾಗಿ ಪಾಣಿಪತ್ ಮೈದಾನಕ್ಕೆ ಹೆಜ್ಜೆ ಹಾಕುತ್ತಾರೆ. ಕೇವಲ ತೂಕ ಇಳಿದರೆ ಸಾಕು ಎಂದು ಓಡುತ್ತಿದ್ದ. ಆಗ ಜಾವ್ಲಿನ್ ಥ್ರೋ ಕ್ರೀಡಾಪಟು ಜಯ ಚೌಧರಿ ಕಣ್ಣಿಗೆ ಬೀಳುತ್ತಾರೆ. ಅಂದಿನಿಂದ ನೀರಜ್ ಚೋಪ್ರಾ ಜೀವನ ಬದಲಾಯಿತು. ಭಾರತದ ಚರಿತ್ರೆಯಲ್ಲಿ ಹೆಸರು ದಾಖಲಾಯಿತು. ಇವರು ಜಾವಲಿನ್ ಎಸೆತಗಾರ ಅಷ್ಟೇ ಅಲ್ಲದೆ ಯೋಧನಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಯೋಧನಾಗಿ ಹೇಗೆ ಭಾರತಾಂಬೆಯ ತಲೆ ತಗ್ಗಿಸದಂತೆ ನೋಡಿಕೊಂಡರೋ ಹಾಗೆ ಟೋಕಿಯೋದಿಂದ ಭಾರತೀಯರು ತಲೆ ತಗ್ಗಿಸದಂತೆ ನೋಡಿಕೊಂಡ ವೀರ. 2016ರಲ್ಲಿ ಆರ್ಮಿಯ ಸುಬೇದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ 2018ರಲ್ಲಿ ಕನಸು ಕಮರಿಸುವ ಆಘಾತವೊಂದು ಎದುರಾಯಿತು. ಯಾವ ಕೈಯಲ್ಲಿ ಜಾವಲಿನ್ ಎಸೆಯುತ್ತಿದ್ದರೋ ಅದೇ ಮೊಣಕೈನಲ್ಲಿ ನೋವು ಕಾಣಿಸಿಕೊಂಡಿತ್ತು. ಆದರೆ ಇವನನ್ನು ಲೆಕ್ಕಿಸದೆ ಚೋಪ್ರಾ ಪ್ರಾಕ್ಟೀಸ್ ಮುಂದುವರಿಸುತ್ತಾರೆ. 2019ರಲ್ಲಿ ಜಾವಲಿನ್ ಎತ್ತಲೂ ಆಗದಷ್ಟು ನೋವು ಕಾಣಿಸಿಕೊಂಡಿತ್ತು. ಇದರಿಂದ ಮೊಣಕೈಗೆ ಸರ್ಜರಿ ಮಾಡಿಸಿಕೊಳ್ಳುವ ಅನಿವಾರ್ಯ ಎದುರಾಗುತ್ತದೆ. ಚಾಂಪಿಯನ್ ಆಗುವ ಕನಸು ಕಸದ ಬುಟ್ಟಿಗೆ ಎಸೆದಂತಾಗುತ್ತದೆ. ಹಾಗಂತ ಇವರು ಸೋಲನ್ನು ಒಪ್ಪಲಿಲ್ಲ. ಹೇಳಿ ಕೇಳಿ ಯೋಧ ಅಲ್ವಾ, ವಿಶ್ವ ಚಾಂಪಿಯನ್ ಆಗದಿದ್ದರೆ ಏನಂತೆ, ಒಲಿಂಪಿಕ್ಸ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದು ಮತ್ತೆ ಪ್ರಾಕ್ಟೀಸ್ ಮುಂದುವರಿಸಿದರು. ತಾನು ಗಾಯಾಳು ಆದಾಗ ಸೌತ್ ಆಫ್ರಿಕಾದ ಕಡೆಗೆ ಪಯಣವನ್ನು ಬಳಸುತ್ತಾರೆ. ಸಾಕಷ್ಟು ಕಠಿಣ ತರಬೇತಿಯನ್ನು ಪಡೆಯುತ್ತಾರೆ. ಅಂದಿನ ACNW ಲೀಗ್ನಲ್ಲಿ ಭಾಗವಹಿಸಿ 87.86 ಮೀಟರ್ ಎಸೆದು ಒಲಿಂಪಿಕ್ಸ್ಗೆ ಕ್ವಾಲಿಫೈ ಆಗುತ್ತಾರೆ. ಟೂರ್ನಿಗೆ 6 ತಿಂಗಳು ಬಾಕಿ ಇತ್ತು. ಆದರೆ ನೀರಜ್ ಚೋಪ್ರಾಗೆ ಎಡಗೈ ನೋವು ಇನ್ನೂ ಗುಣ ಆಗಿರಲಿಲ್ಲ. ಆಗಾಗ ನೋವು ಬರುತ್ತಿತ್ತು. ಆ ಸಮಯದಲ್ಲೇ ಕೊರೋನಾ ರುದ್ರ ತಾಂಡವ ಆಡುತ್ತಿತ್ತು. ನಂತರ ಛಲ ಬಿಡದಂತಹ ಶೂರ ಟರ್ಕಿ ದೇಶಕ್ಕೆ ತರಬೇತಿಗೆ ಹೋದರು. ಆದರೆ ಕೊರೋನಾ ಕಾರಣ ವಾಪಸ್ ಕಳುಹಿಸಿತು ಟರ್ಕಿ. ಪ್ರಾಕ್ಟೀಸ್ಗೆ ಅವಕಾಶ ದೊರೆಯಲೇ ಇಲ್ಲ. ನಂತರ ಕ್ವಾರಂಟೈನ್ ಮುಗಿಸಿ ತರಬೇತಿಗೆ ಮರುಹೋದರು. ಆದರೆ ಒಂದು ದಿನ ಕಾಲು ಜಾರಿ ಬಿದ್ದ ಚೋಪ್ರಾ ಕಾಲಿನ ಪಾದ ಗಾಯಗೊಂಡಿತ್ತು. ಹೆಜ್ಜೆ ಊರಿ ನಡೆಯಲು ಆಗದಂತಹ ಪರಿಸ್ಥಿತಿ. ಆಸ್ಪತ್ರೆ ಸೇರಿದರು. ಮುಗಿದೇ ಹೋಯಿತು ಇನ್ನೇನು ಎನ್ನುವಷ್ಟರಲ್ಲಿ ಛಲ ಬಿಡದ ಚೋಪ್ರಾ ನನಗೆ ಏನೂ ಆಗಿಲ್ಲ ಎಂದು ಮೈ ಕೊಡವಿ ನಿಂತರು. ಇವರ ಪ್ರಯತ್ನಕ್ಕೆ ದೇವರೇ ಶರಣಾದರು. ಈತನ ಸಾಧನೆಯ ಹಿಂದೆ ಕನ್ನಡಿಗ ಕಾಶಿನಾಥ್ ನಾಯಕ್ ಕೂಡ ಚೋಪ್ರಾಗೆ ತರಬೇತಿಯನ್ನು ನೀಡಿದ್ದಾರೆ. ನೀರಜ್ ಚೋಪ್ರಾ ಅವರಿಗೆ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ, 14 ಚಿನ್ನ ಹಾಗೂ 21 ಇತರೆ ಪದಕಗಳನ್ನು
ಮುಡಿಯೇರಿಸಿಕೊಂಡಿದ್ದಾರೆ. ನಂತರ ಪದ್ಮಶ್ರೀ, ಖೇಲ್ ರತ್ನ ಪ್ರಶಸ್ತಿ ಮುಂತಾದವುಗಳನ್ನು ತಮ್ಮ ಮುಡಿಯೇರಿಸಿಕೊಂಡು ಇಂದು ಪ್ರಪಂಚದಾದ್ಯಂತ ಹೆಸರಾಗಿದ್ದಾರೆ. ಇದಾಗಿತ್ತು ನೀರಜ್ ಚೋಪ್ರಾ ಅವರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ. ಇನ್ನೂ ಹೆಚ್ಚಿನ ಕಥೆಗಳು ಅಥವಾ ಹೆಚ್ಚಿನ ವಿಷಯಗಳನ್ನು ನಿಮ್ಮ ಮುಂದೆ ಉಣಬಡಿಸುತ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.